ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬ್ಲಾಗ್ ಬಂದ್ಬಿಟ್ಟು ನಾನು ತುಂಬಾ ದಿನಗಳ ನಂತರ ಮಾಡ್ತಿರೋದು. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. 1 to 2:15 ಹಾಗೆ ಸ್ಟಾರ್ಟ್ ಆಗಿದ್ದು ಇನ್ನು ಬರ್ತಾನೆ ಇದೆ. ಈಗ ಟೈಮ್ ಆಲ್ರೆಡಿ 3:30. ಸೊ ಇನ್ನು ಸಣ್ಣಗೆ ಬರ್ತಾನೆ ಇದೆ. ಐ ಡೋಂಟ್ ನೋ ಇವತ್ತು ನಾನು ಏನೇನು ಮಾಡ್ತೀನಿ ಅಂತ, ಬಟ್ ಹಾಗೆ ರ್ಯಾಂಡಮ್ ಆಗಿ ಇದು ಮಾಡೋಣ ಅನಿಸ್ತು ವ್ಲಾಗ್, ಹಾಗಾಗಿ ಮಾಡ್ತಿದ್ದೀನಿ. ಇಫ್ ಯು ಆರ್ ನ್ಯೂ ಟು ಮೈ ಯೂಟ್ಯೂಬ್ ಚಾನಲ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಅನಿಸ್ತಿದೆ ವಿಡಿಯೋಸ್ ಅಂತ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ KDR Explores ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ಮನೆ ಹತ್ರ ಆ್ಯಕ್ಚುಲಿ ಕರೆಂಟ್ ವಯರ್ ಎಲ್ಲ ತೆಗಿತಾ ಇದ್ದಾರೆ. ಅದು ಕರೆಂಟ್ ಕಂಬನೋ ತೆಗಿತಾರೆ ಅನ್ಸುತ್ತೆ. ಸೊ ವಯರ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ನೋಡಿದ್ರಿ, ಹೊರಗೆ ಕಂಬ ತೆಗಿತಿದ್ರಿಂದ ಇಲ್ಲಿ ಮನೆಯಲ್ಲಿ ಕರೆಂಟೇ ಇಲ್ಲ. ಲೈಕ್ ಐ ಥಿಂಕ್ ಬೆಳಗ್ಗೆ ನಾನು ಕರೆಂಟ್ ಎಲ್ಲ ಗೊತ್ತಿಲ್ಲ. ಬೆಳಗ್ಗೆ ನಾನು ಕಾಲೇಜಿಗೆ ಹೋಗಿದ್ದೆ. ಸದ್ಯಕ್ಕಿನ್ನ ಕರೆಂಟ್ ಬಂದಿಲ್ಲ. ಮೇ ಬಿ ಸಂಜೆ ಮೇಲೆ ಹಂಗೆ ಬರುತ್ತೇನೋ, ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ಇವತ್ತು ಸಂಡೇ ಆ್ಯಂಡ್ ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಅಪ್ಲೋಡೇ ಮಾಡಿರಲಿಲ್ಲ. ತುಂಬ ದಿನಗಳ ನಂತರ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೀಗ ಎಂಡ್ ಸ್ಕ್ರೀನು, ಅದಾದಮೇಲೆ ಥಂಬ್ನೇಲು, ಅದಾದಮೇಲೆ ಕಾರ್ಡ್ಸ್ ಎಲ್ಲ ಇರತ್ತಲ್ಲ ಅದನ್ನೆಲ್ಲ ಹಾಕಬೇಕು. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಐ ಮೀನ್ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ. ಮೊಬೈಲಲ್ಲಿ ಹಾಕ್ಬೋದು, ಬಟ್ ಮೊಬೈಲಲ್ಲಿ ಅದು ಎಂಡ್ ಸ್ಕ್ರೀನ್ ನೀಟಾಗಿ ಹಾಕೋಕ್ಕೆ ಬರಲ್ಲ. ಐ ಮೀನ್ ಬೇಗ ಹಾಕೋಕ್ಕಾಗಲ್ಲ. ಸೊ ಅದೇ ಲ್ಯಾಪ್ಟಾಪಲ್ಲಿ ಪಟ್ ಅಂತ ಹಾಕ್ಬಿಡ್ಬೋದು, ಆಮೇಲೆ ಎನ್ಲಾರ್ಜ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಲ್ಯಾಪ್ಟಾಪಲ್ಲಿ ಹಾಕ್ತೀನಿ ಯೂಶಲಿ. ಫಸ್ಟಿಗೆ ಮೊಬೈಲಲ್ಲೇ ಹಾಕ್ತಿದ್ದೆ. ಯಾವಾಗ ಲ್ಯಾಪ್ಟಾಪಲ್ಲಿ ಇನ್ನೂ ಈಸಿ ಆಗುತ್ತೆ ಅಂತ ಗೊತ್ತಾಯಿತು, ಆವಾಗಿಂದ ಲ್ಯಾಪ್ಟಾಪಲ್ಲೇ ಅಷ್ಟೇ. ಏನು ಹಾಕೋಣ ಅಂತ ಕೂತ್ರೆ ವೈಫೈನೇ ಕನೆಕ್ಟ್ ಆಗ್ತಿಲ್ಲ. ಈ ವೈಫೈಗೇನೋ ಆಗಿಬಿಟ್ಟಿದೆ. 1-2 ಡೇಸ್ ಆಯಿತು, ನೀಟಾಗಿ ಬರ್ತಾನೆ ಇಲ್ಲ. ಕನೆಕ್ಟ್ ಆದರೆ ನೋ ಇಂಟರ್ನೆಟ್ ಅಂತ ತೋರಿಸ್ತಿದೆ. ನೋಡಿದ್ರೆ ಇಂಟರ್ನೆಟ್ಟೇ ಬರ್ತಿಲ್ಲ. ಸೊ ಹಾಯ್ ಗೈಸ್, ಈಗ ಟೈಮ್ ಆಲ್ರೆಡಿ 9 ಆಗಿದೆ. ಇವತ್ತು ಏನಾಯಿತು ಅಂದರೆ ಸಂಜೆ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಿತ್ತು ಅಂತ ಹೊರಗೆ ಹೋಗೋಣ ಅಂತ ಹೊರಟೆ. ಒಂದು ಎಷ್ಟಾಗಿತ್ತು, 6:30-7 ಏನೋ ಆಗಿತ್ತು ನನ್ನ ಪ್ರಕಾರ. ಗಾಡಿ ತೊಗೊಂಡು ನಾನು ಮತ್ತು ನಮ್ಮ ಅಕ್ಕ ಹೊರಟ್ವಿ. ಒಂದು ಸ್ವಲ್ಪ ದೂರ ಅಷ್ಟೇ ಹೋಗಿದ್ದು, ಜಸ್ಟ್ ಒಂದು ಫ್ಯೂ ಮೀಟರ್ಸ್ ಅಷ್ಟೇ. ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ಬೇಕಾ. ಸೊ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಆ ಮಳೆಯಲ್ಲಿ ಹೋಗೋದು, ಅದು 2 ವೀಲರಲ್ಲಿ, ಇಟ್ಸ್ ಲೈಕ್ ನೋ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ವಾಪಸ್ ಬಂದ್ವಿ. ಮತ್ತು ಏನಾದ್ರು ತಿನ್ನೋಕ್ಕೆ ಬೇಕಿತ್ತು ಅಂತ ಅದೇ ನೋಡಿದ್ರಲ್ಲ ಪೊಟ್ಯಾಟೋದು. ಸೊ ಅದನ್ನು ತೊಗೊಂಬರಕ್ಕೆ ಮಾವಿಗೆ ಹೋಗಿದ್ವಿ. ಬಂದು ಅದನ್ನು ತಿಂದು ಈಗ ಆಲ್ರೆಡಿ ನೈಟ್ ಆಗಿದೆ. ಊಟ ಮಾಡೋಣ ಅಂತೆ. ಆದರೆ ಅದಕ್ಕಿಂತ ಮುಂಚೆ ನಾನೇನು ತೋರಿಸ್ಬೇಕು. ಅದೇನು ಅಂದರೆ, ಫೈನಲಿ ಬ್ಯಾಗ್ ತೊಗೊಂಡಿದ್ದಾಯಿತು. ನೀವು ನನ್ನ ಇಫ್ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ, ಐ ಥಿಂಕ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಹೋಗಿದ್ದೆ. ಸೊ ಬ್ಯಾಂಗ್ಳೂರು ಹೋಗಿದ್ದಾಗ ಡಿ-ಮಾರ್ಟಿಗೆ ಹೋಗಿದ್ದೆ, ಬ್ಯಾಗ್ ನೋಡಬೇಕಿತ್ತು ಅಂತ ಕಾಲೇಜಿಗೆ. ಅಲ್ಲಿ ನಂಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಅದಾದಮೇಲೆ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಲ್ಲಿ ಮಾಲಲ್ಲಿ ಮತ್ತು ಕೆಲವೊಂದು ಶಾಪ್ಸಲ್ಲಿ ಹೋಗಿ ಕೇಳಿ ಅಲ್ಲೂ ನೋಡಿ, ಅಲ್ಲೂ ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಅಂದರೆ ನನಗೆ ಬೇಕಾಗಿದ್ದ ಥರ ಯಾವುದೂ ಸಿಕ್ಕಿರಲಿಲ್ಲ. ಅದಾದಮೇಲೆ ಮತ್ತೆ ಆನ್ಲೈನಲ್ಲಿ ನೋಡಿದಾಗ ಇದೊಂದು ಇಷ್ಟ ಆಯಿತು. ಸೊ ಆರ್ಡರ್ ಮಾಡಿದ್ದು ಬಂದಿದೆ. ನಾಳೆಯಿಂದ ಬ್ಯಾಗ್ ಒಯ್ತಿದ್ದೀನಿ. ಫೈನಲಿ ಯಾವುದೋ ಒಂದು ಬ್ಯಾಗ್ ಸಿಗ್ತಲ್ಲ ಅಂತ ಖುಷಿ. ಇದು ಅರಿಸ್ಟೋಕ್ರಾಟಿಂದು ಆ್ಯಂಡ್
3 ಜಿಪ್ ಇದೆ, ಇಲ್ಲಿ, ಇಲ್ಲಿ ಮತ್ತು ಇಲ್ಲಿ ಆ್ಯಂಡ್ ಇಲ್ಲಿ ಲ್ಯಾಪ್ಟಾಪ್ ಇಡ್ಬೋದು ಈ ಥರ. ಸೊ ನನಗೆ ಆ್ಯಕ್ಚುಲಿ 3 ಜಿಪ್ಪಿಂದೇ ಬೇಕಿತ್ತು, ಹಾಗಾಗಿ ಇದನ್ನೇ ನೋಡ್ತಿದ್ದೆ. ಫೈನಲಿ ಯಾವುದೋ ಒಂದು ಇಷ್ಟ ಆಯಿತು. ನಾಳೆಯಿಂದ ಇದನ್ನು ಒಯ್ಬೇಕು ಕಾಲೇಜಿಗೆ. ಇಷ್ಟು ದಿನ ನಾನು ಈ ಬ್ಯಾಗ್ನ ಒಯ್ತಿದ್ದೆ, ಇದು ನಮ್ಮ ಅಕ್ಕಂದು. ಅವಳು ಒಯ್ತಿರ್ಲಿ ಮುಂಚೆ, ಅದನ್ನು ಒಯ್ತಿದ್ದೆ. ಈಗ ಫೈನಲಿ ಐ ಕ್ಯಾನ್ ಟೇಕ್ ದಿಸ್. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಮನೆಗೆ ಬಂದು ಆಮೇಲೆ ಮತ್ತೆ ನನ್ನ PU ಕಾಲೇಜ್ಗೆ ಹೋಗಿದ್ದೆ, ಫೋಟೋ ಇಸ್ಕೊಬೇಕಿತ್ತು ಅಂತ. ಸೊ ಇಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಮತ್ತು ಈಗ ಟೈಮ್ ಆಲ್ರೆಡಿ ಬಂದುಬಿಟ್ಟು 5 ಆಯಿತು. ಈಗೇನು ಮಾಡೋದಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡ್ಬೇಕೇನಾದ್ರು ವರ್ಕ್ ಇದ್ದರೆ ಮಾಡಬೇಕು, ನೋಡೋಣ ಅದೇನು ಮಾಡ್ತೀನಿ ಅಂತ. ಸಿ ಹಾಯ್ ಗಾಯ್ಸ್. ಸೊ ಓಕೆ, ಫೈನಲಿ ಐ ಥಿಂಕ್ ಇಟ್ಸ್ ರೆಕಾರ್ಡಿಂಗ್. ಐ ಡೋಂಟ್ ನೋ, ನಾನು ಅವಾಗಲೇ ರೆಕಾರ್ಡ್ ಮಾಡ್ತಿದ್ದೆ, ಅದು ವಾಯ್ಸೇ ಕೇಳಿಸಿಲ್ಲ, ಮೈಕ್ ಆನ್ ಇರಲಿಲ್ಲ. ಇವತ್ತು ಅದಾದಮೇಲೆ ಕಾಲೇಜಿಂದ ಬಂದು ನಾನು ಎಲ್ಲೂ ಹೋಗಿಲ್ಲ, ಬಿಕಾಸ್ ಶಿವಮೊಗ್ಗ ವೆದರ್ ಇಸ್ ಅನ್ಪ್ರಿಡಿಕ್ಟೇಬಲ್. ಒಂದು ಸತಿ ಮಳೆ ಬರುತ್ತೆ, ಒಂದು ಸತಿ ಮಳೆ ನಿಲ್ಲುತ್ತೆ, ಬಿಸಿಲು ಬರುತ್ತೆ, ಹೆಂಗಂತಲೇ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಎಲ್ಲೂ ಹೋಗಿಲ್ಲ. ಸೇಮ್ ಈಗ ಒಂದು ಫ್ಯೂ ಡೇಸಿಂದ ಹಂಗೆ ಆಗ್ತದೆ. ಯಾವಾಗ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸಡನ್ನಾಗಿ ಒಂದೇ ಸತಿ ಜೋರಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋ ಪ್ಲ್ಯಾನ್ಸ್, ಆಯಿತಾ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಲೈಕ್ ನೆನ್ನೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮರ್ತೋಯ್ತು. ನನ್ನ ಯೂಟ್ಯೂಬ್ ಚಾನಲ್ 300 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೇ ಬಿ ಅ ಸ್ಮಾಲ್ ಥಿಂಗ್, ಬಟ್ ಫಾರ್ ಮೀ ಇಟ್ಸ್ ಅ ಬಿಗ್ ಥಿಂಗ್. ಯಾಕಂದರೆ ಇಟ್ ಈಸ್ ವಾಟ್ ಇಟ್ ಈಸ್. ಅಂದರೆ ನಾನು ಸ್ವಲ್ಪ ಕನ್ಸಿಸ್ಟೆಂಟ್ ಇದ್ದೆ, ಆಮೇಲೆ ಮತ್ತೆ ಇನ್ಕನ್ಸಿಸ್ಟೆಂಟ್ ಆದೆ, ಮತ್ತೆ ಕನ್ಸಿಸ್ಟೆಂಟ್ ಆದೆ. ಸೊ ಈ ಥರ ಆಗಿದ್ದರಿಂದ ಮೇ ಬಿ ದಟ್ಸ್ ಬಿಕಾಸ್ ನನ್ನ ಚಾನಲ್ ಸ್ವಲ್ಪ ವೇರಿ ಆಗ್ತಾ ಇದೆ. ಬಟ್ ಇಟ್ಸ್ ಓಕೆ, ಇಟ್ ಟೇಕ್ಸ್ ಟೈಮ್, ಐ ನೋ. ಬಟ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಫಾರ್ ಮೀ. ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ, ಮುಂದೆ ಕೂಡ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ಆ್ಯಂಡ್ ವೆರಿ ಸೂನ್ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ವಿ ವಿಲ್ ಗನ ಮೇಕ್ ಇಟ್ ಹ್ಯಾಪನ್ ಟು 500 ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ, ಆವಾಗ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮಥಿಂಗ್ ಡಿಫ್ರೆಂಟ್, ಲೈಕ್ ಈಗಿನಕಿನ ಡಿಫ್ರೆಂಟ್, ಏನೋ ಒಂದು ಸ್ಪೆಷಲ್ ವಿಡಿಯೋ, ಮೇ ಬಿ ಸಮಥಿಂಗ್ ಸ್ಪೆಷಲ್, ಐ ಡೋಂಟ್ ನೋ ವಾಟ್, ಬಟ್ ಸ್ಪೆಷಲ್. ಮೇ ಬಿ ಅದು Q&A ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಆಗಿರ್ಬೋದು, ಗೊತ್ತಿಲ್ಲ. ಅದು ನಾನು ನೋಡಬೇಕು ಅಂದರೆ 500 ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ರೀಚ್ ಆಗೋಣ. ಹಾಗೆ KDR Explores ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ 500 ಫಾಲೋವರ್ಸ್ ರೀಚ್ ಆಗೋಣ. ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ಇಲ್ಲಿ ಹೆಂಗೆ ಮಾಡ್ತಿರೋ ಅಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಲೇಟ್ ಆಗಿದೆ, ಬಿಕಾಸ್ ನಾನು ಕಾಲೇಜ್ಗೆ ಬೇಗ ಎದ್ದೇಳೋದ್ರಿಂದ ನೈಟ್ ಬೇಗ ನಿದ್ದೆ ಬರುತ್ತೆ. ಗುಡ್ ನೈಟ್. ಓಕೆ, ವೆಯ್ಟ್, ಬಿಫೋರ್ ಐ ಸ್ಲೀಪ್, ದಿಸ್ ಇಸ್ ವಾಟ್ ಐ ಆಮ್ ಕರೆಂಟ್ಲಿ ಫಾಲೋಯಿಂಗ್. ಯೂಶ್ವಲಿ ನಾನು ಇದನ್ನು ಸಮ್ಟೈಮ್ಸ್ ಫಾಲೋ ಮಾಡ್ತೀನಿ, ಸಮ್ಟೈಮ್ಸ್ ಫಾಲೋ ಮಾಡಲ್ಲ. ಓಕೆ, ಸದ್ಯಕ್ಕೆ ಈಗ ಫಾಲೋ ಮಾಡ್ತಾ ಇರೋದಂದರೆ ಈ ಸ್ಟೆಪ್. ಒಂದು ಫ್ಯೂ ಡೇಸ್ ಆಯ್ತಷ್ಟೇ ಇದೇ ಥರ ನೈಟ್ ಟೈಮ್ ಸ್ಕಿನ್ ಕೇರ್ or night routine I follow. ಓಕೆನಾ. ಫಸ್ಟ್ ಸ್ಟೆಪ್ is moisturizer. This is my favorite and current favorite. ಹಾಗೆ ಕರೆಂಟ್ ಯೂಸ್ ಮಾಡ್ತಿರೋದು ಇದೆ. ಸಿನ್ಸ್ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಇಟ್ಸ್ ಬೆಟರ್ ಟು ಯೂಸ್ ಜೆಲ್ ಬೇಸ್ಡ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ಓಕೆ, ಸೊ ಯೂಶ್ವಲಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡೋದು ನೈಟಲ್ಲಿ. ಬಟ್ ಈಗ ನನ್ನ ಸ್ಕಿನ್ ಸ್ವಲ್ಪ ಅನ್ಇವನ್ ಆಗಿರೋದ್ರಿಂದ ಐ ಆಮ್ ಆ್ಯಡಿಂಗ್ ಒನ್ ಮೋರ್ ಥಿಂಗ್. ನಾನು ಇದನ್ನು ನಾರ್ಮಲ್ ಅಂದರೆ ಸ್ಕಿನ್ ಅನ್ಇವನ್ ಆದಾಗ ನಾನು ಯೂಸ್ ಮಾಡ್ತೀನಿ. ಐ ಡೋಂಟ್ ನೋ ಇದು ಎಲ್ಲರಿಗೂ ಸೂಟ್ ಆಗುತ್ತೋ ಅಂತ, ಬಟ್ ನನಗೆ ಇದು ವರ್ಕ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಐ ಆಮ್ ಯೂಸಿಂಗ್ ದಿಸ್ ಲ್ಯಾಕ್ಟೋಕ್ಯಾಲಮೈನ್. ಇದು ಎಲ್ಲಿ ಅಂದರೆ
Even I have pimples or uneven skin ಈ ಥರ ಇಷ್ಟೇ.